ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ಸೋಮವಾರದ ವ್ಲಾಗು. ಮಾರ್ನಿಂಗಿಂದನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಅಪ್ಪನಿಗೆ ಬಾಕ್ಸು ಮತ್ತು ಎಲ್ರಿಗೂ ಬ್ರೇಕ್ಫಾಸ್ಟು ಎಲ್ಲ ಮಾಡಬೇಕಿತ್ತಲ್ವ. ಸೊ ಅದಕ್ಕೆ ಬೇಗನೆ 6:30ಗೆಲ್ಲ ಎದ್ದಿದ್ದೆ. ಸೊ ರೈಸ್ ಇಟ್ಬಿಟ್ಟು ಸ್ವಲ್ಪ ಆಲೂಗಡ್ಡೆ ಸಾರು ಮಾಡಿ ಟೀ ಇಟ್ಟು ಮತ್ತು ಒಂದು ಕಡೆ ನೀರು ಬಿಸಿಗೆ ನಮ್ಮ ಮಮ್ಮಿಗೆ ಬಿಸಿ ಇಟ್ಟು ಮತ್ತು ನನ್ನ ಹಸ್ಬೆಂಡ್ಗೆ ಹೋಗಿ ಕಾಫಿ ಎಲ್ಲ ಕೊಟ್ಟು ನಾನು ಹಾಗೆ ಟೀ ಕುಡಿತಾಯಿದ್ದೀನಿ. ಸೊ ಟೀ ಕುಡಿದ ತಕ್ಷಣ ದೋಸೆ, ನಮ್ಮ ಅಪ್ಪಗೆ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾರು ಮತ್ತು ಬೆಳಗ್ಗೆ ಏನಾದರೂ ಮಾಡೋಣಪ್ಪ, ದೋಸೆ ಹಿಟ್ಟಿತ್ತು. ಸೊ ಅದಕ್ಕೋಸ್ಕರ ದೋಸೆ ಮತ್ತು ಮೊಟ್ಟೆ ದೋಸೆ ಹಾಕೋಣ ಅಂತ ಹೇಳಿಬಿಟ್ಟು ಸೊ ಮೊಟ್ಟೆ ದೋಸೆ ಕೂಡ ನಮ್ಮ ಅಪ್ಪನಿಗೆ ಒಂದು 2-3 ದೋಸೆ ಹಾಕ್ಕೊಟ್ಟೆ. ಸೊ 2-3 ದೋಸೆ ಹಾಕ್ಕೊಟ್ಟಿದ ತಕ್ಷಣವೇ ನಮ್ಮಪ್ಪ ಕೂಡ ಆಲ್ರೆಡಿ ಎದ್ದು ರೆಡಿ ಆಗ್ತಾಯಿದ್ರು. ಸೊ ನನ್ನ ಮಗ ಕೂಡ ನಮ್ಮ ಅಣ್ಣವ್ರ ಜೊತೆ ಹಾಗೆ ಮಲಗಿದ್ದ. ಅವನಿಗೆ ಸೌಂಡ್ ಏನಾದರೂ ಬಂದರೆ ಅವ್ನು ಬೇಗನೆ ಎದ್ದೊಳ್ತಾನೆ. ಸೊ ಅದಕ್ಕೋಸ್ಕರ ಬೇಗನೆ ಎದ್ದು ಅವ್ನಿಗೆ ಅವ್ರ ಅಪ್ಪ ಹತ್ರ ಬಿಟ್ಬಿಟ್ಟು ನಾನು ಕಿಚನಲ್ಲಿ ಬಂದು ಅಡುಗೆ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಸೊ ಅಪ್ಪಂಗೂ ಮೊಟ್ಟೆ ದೋಸೆ ಕೂಡ ರೆಡಿ ಆಯಿತು. ಸೊ ಅಮ್ಮಗೆ ಬಿಸಿ ನೀರು ಕೂಡ ರೆಡಿ ಆಯಿತು. ಸೊ ನೆಕ್ಸ್ಟು ಚಟ್ನಿ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಚಟ್ನಿ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಸೊ ಅಪ್ಪಂಗೆ ಎಲ್ಲ ರೆಡಿ ಹಾಕಿ ಎಲ್ಲ ಆದಮೇಲೆ ನಾನು ಕೂಡ ಸೊ ಚಟ್ನಿ ಆದರೂ ಮಾಡೋಣ ಅಂತ ಹೇಳಿಬಿಟ್ಟು ಚಟ್ನಿ ಕೂಡ ರೆಡಿ ಮಾಡ್ಕೊಳ್ಳೋಕ್ಕೆ ಅಷ್ಟರಲ್ಲೇ ಅದೇ ಗ್ಯಾಪಲ್ಲಿ ಪಾತ್ರೆಗಳು ಮತ್ತು ಅಲ್ಲಿ ಶೆಲ್ಫು ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಶೆಲ್ಫು ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಆಗಿದ ತಕ್ಷಣವೇ ಸೊ ದೋಸೆ ಎಲ್ಲ ಹಾಕ್ಕೊಟ್ಟಾಯಿತು. ಚಟ್ನಿ ಎಲ್ಲ ರುಬ್ಕೊಂಡಾದಮೇಲೆ ಅಪ್ಪಂಗೆ ಬಾಕ್ಸ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಅಪ್ಪನಿಗೆ ಬಾಕ್ಸ್ ಕೂಡ ರೆಡಿ ಆದಮೇಲೆ ಅಪ್ಪ ಬೆಳಗ್ಗೆ ಕೂಡ ನಾಷ್ಟ ಮಾಡ್ಕೊಂಡು ಹೋಗೋಲ್ಲ, ಅಲ್ಲೇ ಆಫೀಸಲ್ಲೇ ಮಾಡ್ತಾರೆ. ಸೊ ಬೆಳಗ್ಗೆ ಅವ್ರು ತಿಂದ್ಕೊಂಡು ಹೋಗೋದಿಲ್ಲ, ಬರೀ ಟೀ ಕಾಫಿ ಆ ಥರ ಏನಾದರೂ ಸ್ವಲ್ಪ ಕುಡ್ಕೊಂಡು ಹೋಗ್ತಾರೆ ಅಷ್ಟೇ. ಚಟ್ನಿ ಕೂಡ ರುಬ್ಕೊಂಡು ಬಂದೆ. ಸೊ ಹಾಗೆ ನಾನು ಕೂಡ ಚಟ್ನಿಗೆ ಒಗ್ಗರಣೆ ಹಾಕಿ ಸೊ ಈ ಕಡೆ ನಾನು ನನ್ನ ಮಗ ಕೂಡ ದೋಸೆ ತಿನ್ನೋಣ ಅಂತ ಹೇಳಿಬಿಟ್ಟು ಬ್ರೇಕ್ಫಾಸ್ಟಿಗೆ ದೋಸೆ ತಿನ್ನೋಣ ಅಂತ ನಾವು ಕೂಡ ದೋಸೆ ಹಾಕ್ಕೊಳ್ತಾ ಇದ್ದೀವಿ. ಅಪ್ಪ ಕೂಡ ಹೋದರು. ಸೊ ಇನ್ನು ನನ್ನ ಹಸ್ಬೆಂಡ್ ಕೂಡ ಹೋಗ್ತಾರಲ್ವ, ಸೊ ಅವ್ರಿಗೂ ಚಟ್ನಿ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಡೈಲಿ ರೊಟ್ಟಿ ನಮ್ಮ ಮನೆಯಲ್ಲಿ 2 ಹೊತ್ತು ಅಡುಗೆ ಮಾಡೋದು. ಸೊ 2 ಟೈಪು 3 ಟೈಪ್ ಅಡುಗೆನೇ ಮಾಡ್ತಾಯಿರ್ತೀನಿ. ಸೊ ಹಾಗೆ ಮಾಡ್ತಾಯಿದ್ದೆ. ಸೊ ಎಲ್ಲ ಮಾಡಾದಮೇಲೆ ನಾವು ಕೂಡ ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಚಟ್ನಿ ಹಾಕ್ಕೊಂಡು ತಿಂತಾಯಿದ್ದೀವಿ. ನೀವು ನೋಡ್ತಾ ಇರ್ಬೋದು. ಎಲ್ಲಿಗೆ ರೆಡಿ ಆಗ್ತಿದ್ದೀನಿ ಅಂತ ಅಂದ್ಕೊತಿದ್ದೀರಾ? ಶಿವಾಜಿನಗರಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಸೊ ನಾನು ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ ಅಂದರೆ ನಮ್ಮ ಅತ್ತಿಗೆ ಹೋಗ್ತಾಯಿದ್ದೀವಿ. ಸೊ ಸ್ವಲ್ಪ ಪರ್ಚೇಸಿಂಗ್ ಇದೆ. ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟು ಬರ್ತೀನಿ. ಓಕೆ, ನೋಡ್ತಾಯಿದ್ದೀನಿ ಬ್ಲಾಗ್ನ. ವಾಕ್ ಮಾಡಿಕೊಂಡೆ ಬಸ್ ಸ್ಟಾಪಿಗೆ ಹೋಗ್ತಾಯಿದ್ದೀವಿ. ಸೊ ಡೈರೆಕ್ಟ್ ಬಸ್ ಇದೆ, ಅದಕ್ಕೋಸ್ಕರ ನನ್ನ ಮಗನಿಗೆ ಅಮ್ಮ ಮನೆಯಲ್ಲೇ ಬಿಟ್ಬಿಟ್ಟು ಹೋಗ್ತಾಯಿದ್ದೀನಿ. ಸೊ ಡೈರೆಕ್ಟ್ ಬಸ್ ಇದ್ದರೆ ಏನಕ್ಕೆ ಸುಮ್ಮನೆ ಓಲಾ ಖರ್ಚು ಮಾಡೋದಲ್ವ, ಅದಕ್ಕೆ ಅಮ್ಮ ಮನೆಯಲ್ಲೇ ಬಿಟ್ಟು ಮಗನ್ನ ನಾನು ಅತ್ತಿಗೆ ಹೋಗ್ತಾಯಿದ್ದೀನಿ. ಬಸ್ಸು ಕೂಡ ಬಂತು. ಸೊ ಡೈರೆಕ್ಟ್ ಬಸ್ಸು ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ಡೈರೆಕ್ಟ್ ಬಸ್ ಇರಲಿಲ್ಲ, ಸ್ವಲ್ಪ ಲೇಟ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರನೇ ಬಿ ಎಲ್ಲಿಗೆ ಹೋಗಿಬಿಟ್ಟು ಬಿ ಎಲ್ಲಿಂದ ಬೇರೆ ಬಸ್ಸಿಗೆ ಅಂದರೆ ಡೈರೆಕ್ಟ್ ಬಸ್ಸು ಬಿ ಎಲ್ಲಿಂದ ಸಿಗುತ್ತಲ್ವ. ಸೊ ಅದಕ್ಕೆ ಬಿ ಎಲ್ವರೆಗೂ ಹೋಗ್ಬಿಟ್ಟು ಬಿ ಎಲ್ಲಿಂದ ಡೈರೆಕ್ಟ್ ಶಿವಾಜಿನಗರ ಬಸ್ಗೆ ಹೊರಟ್ವಿ. ಸೊ ಬಿ ಎಲ್ಲಲ್ಲಿ ಇಳಿದ ಮೇಲೂ ಕೂಡ ನಮಗೆ ತುಂಬ ಹೊತ್ತು ಬಸ್ಸೇ ಸಿಗಲಿಲ್ಲ. ಯಾಕಂದರೆ ನಾವು ಬಸ್ಸಲ್ಲಿ ಓಡಾಡಿ ನಾನು ತುಂಬ ದಿವಸಗಳೇ ಆಯಿತು. ತುಂಬ ದಿವಸಗಳು ಅನ್ನೋಕ್ಕಿಂತ 4 ವರ್ಷ ಮೇಲೇ ಆಯಿತು ನಾನು ಬಸ್ಸಲ್ಲಿ ಓಡಾಡಿ. ನನ್ನ ಮದುವೆ ಆದಾಗಿಂದ ನಾನು ಬಸ್ಸಲ್ಲಿ ಓಡಾಡೋದೇ ಇಲ್ಲ. ಸೊ ಅದಕ್ಕೋಸ್ಕರ ನನಗೂ ಕೂಡ ಬಸ್ ನಂಬರ್ಸ್ ಎಲ್ಲ ಮರ್ತೇ ಹೋಗಿತ್ತು. ಆಮೇಲೆ ಒಂದು 1/2 ಅವರ್ ಬಿ ಎಲ್ಲಲ್ಲಿ ವೆಯ್ಟ್ ಮಾಡಿದ್ವಿ. ಬಿ ಎಲ್ಲಲ್ಲಿ ವೆಯ್ಟ್ ಮಾಡಾದಮೇಲೆ ಒಬ್ಬ ಡ್ರೈವರಿಗೆ ಕೇಳಿದ ತಕ್ಷಣ ಅವ್ರು ಹೇಳಿದ್ರು ಇಲ್ಲ ಇನ್ನೂ ಒಂದು 10 ಮಿನಿಟ್ಸಲ್ಲಿ ಬರುತ್ತೆ ಅಂತ ಹೇಳಿದ್ರು. ಸೊ ಆವಾಗ ನೋಡಿದ್ರೆ ಒಂದು 10 ಮಿನಿಟ್ಸಲ್ಲಿ ಮತ್ತೆ ಡೈರೆಕ್ಟ್ ಬಸ್ ಶಿವಾಜಿನಗರದ್ದು ಬಂತು. ಸೊ ಹತ್ಕೊಂಡು ಮತ್ತೆ ಹೊರಟ್ವಿ ಶಿವಾಜಿನಗರ ಡೈರೆಕ್ಟ್ ಬಸ್ಸಿಗೆ. ಸೊ ನಮ್ಮ ಅತ್ತಿಗೆ ಕೂಡ ಏನಕ್ಕೆ ಹೋಗೋದು ಓಲೋಲ್ಲಿ, ಸುಮ್ಮನೆ ಬಸ್ಸು ಫ್ರೀ ಅಲ್ವಾ ಅಂತ ಹೇಳಿಬಿಟ್ಟು ಸೊ ಬಸ್ಸಲ್ಲೇ ಹೊರಟ್ವಿ. ಹೋಗಿದ ತಕ್ಷಣ ಏನು ಪರ್ಚೇಸ್ ಮಾಡೋದು, ಏನು ತೊಗೊಳ್ಬೇಕು ಅಂತ ನಾನೊಂದು ಬ್ಯಾಗ್ ತೊಗೊಂಡಿದ್ದೆ. ಅದು ನಮ್ಮ ಅಕ್ಕ ಇಷ್ಟಪಟ್ಟಿದ್ರು. ಸೊ ಅವ್ರಿಗೆ ಕೊಟ್ಬಿಟ್ಟೆ. ಸೊ ನಾನು ಕೂಡ ಸ್ವಲ್ಪ ಔಟ್ಸೈಡ್ ಹೋಗಬೇಕಿತ್ತು, ಅಂದರೆ ಔಟ್ಸೈಡ್ ಎಲ್ಲಾದರೂ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಮ್ಮ ಹಸ್ಬೆಂಡು, ನಾನು, ನಮ್ಮ ಫ್ಯಾಮಿಲಿ. ಸೊ ಅದಕ್ಕೋಸ್ಕರನೇ ನಾವು
ತುಂಬ ಅಂದರೆ ಬ್ಯಾಗ್ ಕೊಟ್ಬಿಟ್ಟಿದ್ನಲ್ವ, ಸೊ ಅದಕ್ಕೆ ಪರ್ಚೇಸ್ ಮಾಡೋಣ ಅಂತ ಹೋಗ್ತಾಯಿದ್ದೆ. ಸೊ ತುಂಬಾ ಟ್ರಾಫಿಕ್ ಇತ್ತು, ತುಂಬ ಅಂದರೆ ತುಂಬ ಬಿಸಿಲು ಕೂಡ ಹಾಗೆ ಇತ್ತು. ಸೊ ಅದಕ್ಕೋಸ್ಕರನೇ ಹೋಗ್ಬಿಟ್ಟು ಬೇಗ ಬಂದುಬಿಡೋಣ ಅಂತ ಇದು ಮಾಡ್ಕೊತಾ ಇದ್ವಿ. ಸೊ ನೋಡಿದ್ರೆ ಅಲ್ಲಿ ಟ್ರಾಫಿಕ್ ಮಾತ್ರ ತುಂಬ ಹೆವಿಗೆ ಇತ್ತು. ಸದಾಶಿವನಗರ ಹತ್ರ ಅಂತೂ ತುಂಬಾ ಟ್ರಾಫಿಕ್ಕು, ಮತ್ತು ಸಿಗ್ನಲ್ಸು ಅಲ್ಲಿ ಇಲ್ಲಿ ತುಂಬಾ ಸಿಗ್ನಲ್ಸ್ ಇತ್ತು. ಸೊ ಹೇಗೋ ಮಾಡಿ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿಬಿಟ್ಟು ಹೋಗಿ ಬಸ್ಸಲ್ಲೇ ಹೋದ್ವಿ. ಲಾಸ್ಟ್ ಕೂಡ ಬಸ್ ಹೋಗಿ ರೀಚ್ ಕೂಡ ಆದ್ವಿ. ಸ್ವಲ್ಪ ಪರ್ಚೇಸ್ ಕೂಡ ಮಾಡಿದ್ವಿ. ಶಿವಾಜಿನಗರಲ್ಲಿ ಮಳೆ ಇರಲಿಲ್ಲ, ಸದಾಶಿವನಗರ ಅದಕ್ಕಂತ ಒಳ್ಳೆಯದಾಗಿ ವಿಡಿಯೋ ಮಾಡ್ತಿದ್ದೇನೆ ಮನೆಗೆ ವಾಪಸ್ ಬರುವಾಗ ಯಶವಂತಪುರ ಕಡೆ ಎಲ್ಲ ಫುಲ್ ಮಳೆ. ಸೊ ಅಂತೂ ಇಂತೂ ಮನೆಗೆ ಬಂದು ಸೇರಿದ್ವಿ. ಸೊ ನಮ್ಮ ಅತ್ತಿಗೆ, ನಾನು, ನಮ್ಮಮ್ಮ ಅಂದರೆ ನಮ್ಮ ದೊಡ್ಡಮ್ಮ ಬಂದ್ವಿ. ಸೊ ನಮ್ಮ ಮನೆಯಿಂದ ಜಸ್ಟ್ ನಮ್ಮ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿದ್ವಿ. ಸ್ವಲ್ಪ ಡ್ರೆಸ್ ಮಾಡ್ತಾಯಿದ್ದೆ ಅಷ್ಟೊತ್ತಲ್ಲಿ ನಮ್ಮ ಮನೆಯವರು ಒಂದು ಸ್ವಲ್ಪ ಆಚೆ ಹೋಗಿ ಬರೋಣ ಅಂತ ಹೇಳಿದ್ರು. ಸೊ ಮಳೆ ಸ್ಟಾಪ್ ಆಗಿತ್ತು. ಹಾಗೆ ನಾನು, ನನ್ನ ಮಗ, ನಮ್ಮ ಮನೆಯವರು 3 ಜನನೂ ಗಾಡಿಯಲ್ಲಿ ಹೊರಟ್ವಿ. ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ನಿಮಗೆ ಹೇಳ್ತೀನಿ, ನೋಡ್ತಾ ಇದ್ದೀವಿ. ಓಕೆನಾ? ನಾವು ಹೋಗಿದ್ದು ಗೋಲ್ಡ್ ಶಾಪ್ಗೆ, ಯಾಕಂದರೆ ನನ್ನ ಬರ್ತಡೇ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ಏನಾದರೂ ಗಿಫ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಗೋಲ್ಡ್ ಶಾಪಿಗೆ ಹೋಗಿದ್ವಿ. ಸೊ ಇದಾಗಿ ಮತ್ತೆ ಬಾಯ್ ಬಾಯ್.